ತಗೊಳ ಮಚ್ಚ ನೀನು ಕೇಳಿದ್ದು. ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಮಚ್ಚ, ನಿನ್ನ ನಂಬಿಬಿಟ್ಟು ಹೋಗ್ತಾ ಇದ್ದೀನಿ. ಆಯ್ತು ಹೋಗಲ್ಲ, ನಾನು ಹೇಳಿದ್ದೀನಲ್ವಾ. ಹುಷಾರು. ನನಗೆ ಗೊತ್ತು, ಹೋಗು. ಏನು ಗೊತ್ತು? ಮೇಡಮ್ ಹೇಳ್ದಂಗೆ ಏನಿದೆಯೋ ನಾನು ನೋಡ್ಕೊತೀನಿ, ಹೋಗು. ಏನ್ ಅರ್ಚನಾ? ಸುಶಾಂತ್, ಹಾ, ಇಲ್ಲೊಬ್ಬ ಹುಡುಗ ಹೋಗ್ತಿದ್ದ, ಅವನ ಅಡ್ರೆಸ್ ಕೇಳಿದೆ. ಗೊತ್ತಾಯ್ತಾ? ಅವನ್ ಹೇಳ್ದ ಇಲ್ಲೇ ಯಾವ್ದೋ ಇರ್ಬೋದು ಅಂತ. ಅಲ್ಲ. ಹಾ, ಬನ್ನಿ. ಬಿಚ್ಚಿದ್ರೆ ನನ್ನ ಮಗನ ಮಕ ಮುತ್ತಿ ಹೊಡೆದಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಏಯ್ ಬಿಡೋ ನನ್ನನ್ನ. ನಿನ್ನನ್ನು ಬಿಡ್ಬೇಕಾ? ನಿನ್ನ ನೋಡ್ತಾ ಇದ್ರೆ ಏನೋ ಮಾತಾಡ್ತಾ ಇದೆಯೋ? ಮಾತೇ ಬರ್ತಾ ಇಲ್ಲ. ಛೀ, ಸುಮತಿ ಬಂದೇರಿ. ಬಂದ್ರಾ? ಸ್ವಲ್ಪ ಕುಡಿಯೋಕೆ ಕಷಾಯ ಕೊಡ್ತೀಯಾ? ಹಾ, 1 ನಿಮಿಷ ತಂದೆ. ಕೂತ್ಕೋ. ಅಚ್ಚು ಇಲ್ಲಿ ಕಾಣ್ತಾ ಇಲ್ಲ. ಆಡಿಟ್ ಹತ್ರ ಏನೋ ಕೆಲ್ಸ ಇದೆ ಅಂತ ಹೋದ್ಲು ರೀ. ಬರ್ತಾಳೆ. ಸರಿ ಸರಿ ಸರಿ. ದೇವಸ್ಥಾನಕ್ಕೆ ಏನಾದ್ರೂ ಹೋಗಿದ್ರಾ? ಹೋದ್ ಕೆಲ್ಸ ಏನಾಯ್ತು ರೀ? ಅದೇನಾಯ್ತು ಅಂದ್ರೆ ಸುಮತಿ ರೀ, ಆ ಪ್ಲಂಬರ್ ಸಿಕ್ಕದ್ನಾ? ಇಲ್ಲ ಸುಮತಿ, ಆ ಪ್ಲಂಬರ್ ಯಾರು, ಯಾವ ಊರ್ನವನು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅವನು ನಮ್ಮೂರ್ಗೆ ಹೋಗಿದ್ದಾನೆ. ಸಂಜೀವ್ ಗೌಡ್ರು ಮನೆಗೆ ಹೋಗಿ ನಮ್ಮ ಅಚ್ಚು ಬಗ್ಗೆ ವಿಚಾರಿಸಿದ್ದಾನೆ. ಅವನು ನಮ್ಮೂರ್ಗೆ ಹೋಗಿ ನಮ್ಮ ಅಚ್ಚು ಬಗ್ಗೆ ವಿಚಾರಿಸುವಂತದ್ದೇನಿತ್ತು? ಅಂದ್ರೆ ಅವನು ಎಲ್ಲೋ ನಮ್ಮ ಹತ್ರದಲ್ಲೇ ಇದ್ದಾನೆ, ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತಾಯ್ತು. ಹೌದು ಸುಮತಿ, ಅದೇ ಬೇಜಾರಲ್ಲಿ ನಮ್ಮೂರ್ ದೇವತೆ ಇದೆ ಅಲ್ಲ, ಆ ದೇವತೆ ಮುಂದೆ ಕೈ ಮುಗಿದು ಬೇಡ್ಕೊಂಡೆ ದಾರಿ ತೋರಿಸು ಅಂತ. ಆಗ ಅಲ್ಲಿ ಏನ್ ನಡೀತು ಗೊತ್ತಾ? ಇದ್ದಕ್ಕಿದ್ದಾಗೆ ಯಾರೋ ಒಬ್ಬ ತಾಯಿ ಮೇಲೆ ದೇವ್ರು ಬಂದ್ಬಿಡ್ತು. ನೀನೇನು ಚಿಂತೆ ಮಾಡಬೇಡ, ನಾನ್ ನಿಮ್ ಕುಟುಂಬನ ಕಾಪಾಡ್ತೀನಿ. ತಗೋ ಮಗನೇ, ತಗೋ ಈ ಕುಂಕುಮನ. ನಿನ್ ತಂಗಿ ಹಣೆಲಿ 7 ದಿನ ತಪ್ಪದೇ ಇಡಬೇಕು. ಆಗ
ನೆನಪಿರ್ಲಿ 7 ದಿನ ನಿನ್ ತಂಗಿ ಆಡಲಿ ಹಚ್ಬೇಕು. ಮರಿಬೇಡ. ಇಷ್ಟೆಲ್ಲ ಆಯ್ತಾ?